ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಅವತ್ತಿಂದ ಏನು ವೀಡಿಯೋ ಹಾಕಿದ್ದೆ ಅದು ಅರ್ಧ ಇತ್ತು, ಅದನ್ನು ಕಂಟಿನ್ಯೂ ಮಾಡ್ತಾಯಿನಿ. ಇವತ್ತು ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಅರ್ಧ ಹಾಕ್ಬಿಟ್ಟಿದ್ದೆ. ಇದು ಬಂದುಬಿಟ್ಟು ಸಂಜೆ ಒಂದು 5:30 6 ಗಂಟೆ ಆಗಿತ್ತು ಅನಿಸುತ್ತೆ. ಮಕ್ಕಳೆಲ್ಲ ಬಲೂನ್ ಕೊಡಿಸಿದ್ವಿ ಅವ್ರಿಗೆ ಆಟ ಆಡೋಕ್ಕೆ ಅಂತಂದು ಹೇಳ್ಬಿಟ್ಟು. ಅವ್ರು ಏನು ಮಾಡಿದ್ರು, ಆಟ ಆಡೋಕ್ಕಿಲ್ಲ, ಹಾಗೆ ಬಿಡು ಸ್ವಲ್ಪ ಅಂಟಿಸಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮತ್ತೆ ಸ್ವಲ್ಪ ತೊಗೊಂಬಂದ್ಬಿಟ್ಟು ಹಾಗೆ ಅಂಟಿಸ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಅವ್ರಿಗೂ ಒಂಥರ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅಂಟಿಸ್ತಾ ಇದ್ವಿ. ಇವರು ಬಂದ್ಬಿಟ್ಟು ಇವ್ರನ್ನೇನು ಹಿಡಿಯೋಕ್ಕಾಗಲ್ಲ, ಅಷ್ಟು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊತ ಇವರೇ ಮೊಬೈಲಲ್ಲಿ ಒಂದೊಂದು ಹಾಡು ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು ಹಾಗೆ ಮಾಡ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ಬಿರಿಯಾನಿ ಅಂತ ಹೇಳಿ ಮಾಡಿಸ್ತಾಯಿದ್ದಾರೆ. ತುಂಬ ಜನ ಬರ್ತಾರೆ, ನನ್ನ ತಂಗಿ ಯಜಮಾನ್ರು, ಫ್ರೆಂಡ್ಗಳು, ಅಕ್ಕಪಕ್ಕದ ಮನೆಯವರು, ರಿಲೇಷನ್ನವ್ರು ತುಂಬ ಜನ ಇದ್ದಾರೆ. ಇವ್ರ ಮನೆ ಸ್ವಲ್ಪ ದೂರದಲ್ಲಿ, ಹಂಗಾಗಿ ಸ್ವಲ್ಪ ಬಿರಿಯಾನಿ ಮಾಡಿಸ್ಬಿಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ರು. ಇವ್ರು ಬಂದು ಆ ರಿಲೇಷನ್ನವರೇ. ಅವರು ತುಂಬ ಚೆನ್ನಾಗಿ ಮಾಡ್ತಾರಂತೆ ಅಡುಗೆ ಎಲ್ಲ, ದೇವಸ್ಥಾನಗಳಲ್ಲಿ ಎಲ್ಲ ಮಾಡ್ತಾರಂತೆ. ಹಂಗಾಗಿ ಅವ್ರು ಒಂದು ಟೈಮ್ ಮಾಡಿದರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸಿದ್ರು. ಅವರು ಪರಿಚಯನೇ, ಅವರು ರಿಲೇಷನೆಲ್ಲ. ಹಂಗಾಗಿ ಮಾಡ್ತಾಯಿದ್ರು. ಏನು ನಾರ್ಮಲ್ ಹಂಗೆ ಪುಟ್ಟನಾಗಿ ಮಾಡಿಬಿಟ್ರು. ಎಷ್ಟು ಬೇಗ ಬಂದರು ಅಂದರೆ 7 ಗಂಟೆಗಿನ ಬಂದರು. ಒಂದು 8 ಕಾಲು ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗ್ಬಿಡ್ತು. ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿ ಮಾಡಿದರು. ಎಷ್ಟು ಬೇಗ ಮಾಡಿದ್ರು ಅಂದರೆ ಅಷ್ಟು ಫಾಸ್ಟಾಗಿ ಮಾಡಿಬಿಟ್ರು. ಹಂಗೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಹೆಚ್ಚಿ ಪೇಸ್ಟೆಲ್ಲ ಮಾಡಿಕೊಟ್ಟಿದ್ವಿ, ಅವರು ರೆಡಿ ಮಾಡಿದರು. ನಮಗೂ ಅಷ್ಟು ಪಾತ್ರೆಲ್ಲ ಮಾಡೋಕ್ಕೆ ಬರಲ್ಲ, ಆದರೆ ಇಲ್ಲಿ ನೋಡಿಕೊಂಡೆ ಹೆಂಗೆ ಮಾಡಿದ್ರು ಅಂತ. ಅವರೇನೆಲ್ಲ ಒಂದೇ ಸರಿ ಅಳತೆಗೆ ಹಾಕಲಿಲ್ಲ. ಒಂದು ಸೈಡಲ್ಲಿ ಆ ಪಾತ್ರೆಯಲ್ಲಿ ನೀರು ಕಾಯಿಸಿಡ್ಕೊತಾರೆ. ಅವರು ಈ ಥರ ಮಿಕ್ಸ್ ಮಾಡ್ಕೊತ ನೋಡ್ಕೊಂಡು ನೀರು ಹಾಕ್ತಾರೆ. ನೀರು ಹಾಕ್ಬಿಟ್ಟು ತುಂಬ ಬಿಸಿ ಇರಾಗಲೇ ಬಾಳೆ ಎಲೆ ಇಟ್ಬಿಟ್ಟು ದಮ್ ಕಟ್ತಾರೆ. ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿ ಆಯಿತು, ಮಾಡಿದರು. ನಾನು ಫುಲ್ ಡೀಟೇಲಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಯಾಕೆಂದರೆ ನಮ್ಮ ತಂಗಿ ಬಂದುಬಿಟ್ಟು ಅಲ್ಲಿ ಅಕ್ಕಪಕ್ಕದ ಮನೆಗಳೆಲ್ಲ ಹೇಳಕ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಡ್ತಾಯಿದ್ದೆ. ಅವ್ರಿಗೇನಾದರೂ ಸ್ವಲ್ಪ ಸಾಮಾನು ಬೇಕಿದ್ರೆ ಅಲ್ಲಿ ಎತ್ಕೊಡ್ತಾಯಿದ್ದೆ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಮಕ್ಕಳು ದೊಡ್ಡ ಮಗನ ಕೈಲಿ ಕೊಡೋಣಂದರೆ ಅವನಿಗೆ ಆಟ ಆಡೋದು ಕಡೆ ಧ್ಯಾನ ಆಗಿಬಿಟ್ಟಿತ್ತು. ಅವನಿಗೆ ಯಾರೂ ವೀಡಿಯೋ ಮಾಡಿಕೊಡೋರಿರಲಿಲ್ಲ. ಹಂಗಾಗಿ ನಾನೇ ಒಂದು ಸ್ವಲ್ಪ ನನ್ನ ಕೆಲಸ ಮುಗಿದ ತಕ್ಷಣ ಅವ್ರ ಹತ್ರ ವೀಡಿಯೋ ಹಿಡಿಯೋದು, ಮತ್ತು ನನ್ನ ಕೆಲಸ ಏನಾದರೂ ಇದ್ದರೆ ಮತ್ತೆ ಬಂದು ಮಾಡಿಕೊಡೋದು. ಈ ಥರ ಮಾಡಿಬಿಟ್ಟು ಎಷ್ಟು ಗ್ಯಾಪ್ ಆಗುತ್ತೋ ಅಷ್ಟು ಗ್ಯಾಪಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಏನೆಲ್ಲ ನಾರ್ಮಲಾಗೆ ಮಾಡಿದ್ರು ಅವರು. ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನಿರುತ್ತೆ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ರು. ನಮ್ಮ ಥರ ಒಂದೊಂದೇ ಫ್ರೈ ಆಗಲಿ ಒಂದೊಂದೇ ಆಗಲಿ ಅಂತೇನು ಕಾಯ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲ ಒಂದು ನೋಡಿಬಿಟ್ಟು ಸ್ವಲ್ಪ ಅದರಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಹಾಕಿದ್ರು. ಚೆನ್ನಾಗಿ ಮಾಡಿದರು. ನೋಡಿ, ಇಲ್ಲಿ ಬಾಳೆ ಎಲೆ ಮತ್ತು ಎಲ್ಲ ನಾನೇ ಕೊಟ್ಟಿದ್ದು. ಹಂಗಾಗಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಫಾಸ್ಟಾಗಿ ನೀರು ಬಿಸಿ ಇರುವಾಗಲೇ ಬೇಗ ಕುಡಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಬಿಸಿ ಇರುವಾಗಲೇ ಬಾಳೆ ಎಲ್ಲ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಇಲ್ಲಾಂದರೆ ಅದು ಬಿಸಿ ಗಾಳಿ ಎಲ್ಲ ಹೋದರೆ ಅದು ಸರಿ ಒಳಗಡೆ ಅನ್ನ ಬೇಯಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡಿದ್ರಿಂದ ನಾನು ಅದು ಇಡೋದನ್ನು ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಬಂದುಬಿಟ್ಟು ಚಿಕನ್ ಗ್ರೇವಿ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಅದೇನಕ್ಕೆ ಬೇರೆ ಪಲಾವಿಗೆ ಮಾತ್ರ ಸ್ವಲ್ಪ ಕಲ್ಸ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಸಾಂಬಾರು ಥರ ಮಾಡ್ತಾರೆ. ಗ್ರೇವಿ ಎಲ್ಲ ಅದು ಸಾಂಬಾರೇ ಮಾಡಿಬಿಟ್ರು ಅವರು. ಏಕೆಂದರೆ ತುಂಬ ಜನ ಇರೋದ್ರಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲ್ಸ್ಕೊಂಡು ತಿನ್ನೋಕ್ಕೆ ಅಂತ ಮಾಡಿದರು. ಇದನ್ನಷ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಹಾಕಿ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿದರು. ಗಂಡು ಮಕ್ಳಂದ್ರೆ ಹಂಗೆ ನಮ್ಮ ಥರ ಎಲ್ಲ ನಿಧಾನಕ್ಕೆಲ್ಲ ಮಾಡೋ ಸೀನೇ ಇಲ್ಲ ಅವ್ರದ್ದು. ಇಲ್ಲ ಮಾಡ್ತಾ ಇರೋದೇ ಅವ್ರ ಕೆಲಸ. ಆದ್ರೆ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಬೇಗನೆ ಆಗಿಬಿಡ್ತು. ನಾನು ಹೇಳಿದೆ ನನ್ನ ತಂಗಿಗೆ, ನಿಮ್ಗೇನು ಬರ್ತಡೇ ಎಲ್ಲ ಮಾಡೋ ಅಷ್ಟೇ, ಕೇಕೆಲ್ಲ ಕಟ್ ಮಾಡ್ಕೊಂಡು ಊಟ ಮಾಡೋಷ್ಟಕ್ಕೆ 11 ಗಂಟೆ ಆಗಿಬಿಡುತ್ತೆ ನಾನು ಅಂದ್ಕೊಂಡೆ. ಹಂಗೇನಿಲ್ಲ, ಹಾಗೇ ಬಿಡ್ತು. ಎಷ್ಟು ಒಂದು 8 ಕಾಲಿಗೆಲ್ಲ ರೆಡಿನೇ ಆಗಿಬಿಡ್ತು. ನಾವೆಲ್ಲ ಸ್ವಲ್ಪ ಜನ ಬರೋ ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ಚಿಕನ್ ಒಂದೊಂದು 10 ನಿಮಿಷ 1/4 ಗಂಟೆ ಕುದಿಸ್ರಿ, ಎಲ್ಲ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋದರು. ನಾನು ನೋಡ್ತಾಯಿದ್ದೆ ಹೇಗೆ ಮಾಡಿದ್ದಾರೆ ಅಂತೇಳಿ ಮಿಕ್ಸ್ ಮಾಡಿಬಿಟ್ಟು. ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಬಂದರು ಅವರು, ಹೇಗಾಗಿದೆ ಅಂತ ನೋಡೋಕ್ಕೆ. ನೋಡಿ, ಬಾಳೆಲೆಲ್ಲ ಇಟ್ಬಿಟ್ಟು ಕಟ್ಟಿದ್ರು. ಮತ್ತೆ ಬಂದು ಮಿಕ್ಸ್ ಮಾಡಿಕೊಟ್ಟು ಹೋದರು. ಅದು ಹೋದ್ಮೇಲೆ ನಾನು ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಬಿಟ್ಟು ನೋಡಿ ಚೆಕ್ ಮಾಡ್ತಾಯಿದ್ದೆ, ಹೆಂಗೆ ಬಂದಿದೆ ನೋಡೋಣ ಅಂತಂದು ಹೇಳ್ಬಿಟ್ಟು, ಟೇಸ್ಟ್ ಮಾಡೋಣ ಅಂತಂದು ಹೇಳಿ ಮಾಡ್ತಾಯಿದ್ದೆ. ಸ್ವಲ್ಪ ಇದಾಗಬೇಕಲ್ಲ, ಎತ್ತಲ್ಲ. ಕೇಕ್ ಎಲ್ಲ ತಂದು 8:30 ಹೆಂಗೆ ಇದು ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ನನ್ನ ತಂಗಿ ಮಾಡಿರೋದು. ಇದು ಚಿಕನ್ ಪಲಾವ್ ಮಾಡಿರೋದು.
ಇವರೇ ನನಗೆ ಹಾಡು ಹಾಕ್ಕೊಂಡು ಬರೀ ಡ್ಯಾನ್ಸ್ ಮಾಡಿದ್ದು ಸಂಜೆಯಿಂದ ನನ್ನ ತಂಗಿ ಮಗ ಇವರಿಬ್ಬರು ಸೇರಿಕೊಂಡು ಆಗಲೇ ಎಲ್ಲ ರೆಡಿ ಆಯಿತು, ಕೇಕ್ ಕಟ್ ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ನನ್ನ ದೊಡ್ಡ ಮಗ ಮತ್ತು ನನ್ನ ತಂಗಿ ಮಗ ಇಬ್ಬರು ಒಬ್ರಿಗೊಬ್ರು ಸಖತ್ತು ಕ್ಲೋಸ್. ಅದ್ರಾಗೂ ನನ್ನ ಮಗನಿಗೆ ತಂಗಿ ಮಗ ಅಂದರೆ ತುಂಬ ಇಷ್ಟ. ನಾನು ಅವರಿಬ್ಬರಿಗೂ ದೋಸ್ತ ಅಂತ ಹೆಸರಿಟ್ಬಿಟ್ಟು ನೋಡೋ ನಿನ್ನ ದೋಸ್ತ ಬಂದ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಯಾವಾಗ ನೋಡಿದ್ರು ಡ್ಯಾನ್ಸ್ ಮಾಡ್ಕೊತ ಹಾಗೆ ಹಿಡ್ಕೊಂಡಿರ್ತಾರೆ. ಅಷ್ಟು ಖುಷಿ ಇಬ್ಬರಿಗೂ ಡ್ಯಾನ್ಸ್ ಮಾಡ್ಕೊತಾ ಇರ್ತಾರೆ. ನಾವಾಗೆ ಒಂದೊಂದು ಫೋಟೋನ ತೆಗೆಸ್ಕೊತಾ ಇದ್ವಿ. ಇವ್ರು ಬಂದುಬಿಟ್ಟು ನಮ್ಮ ತಂಗಿಯವ್ರ ಮಾವ. ಯಾವಾಗಲೂ ಅಷ್ಟೇ ವರ್ಷವೂ ತಾತ ಮೊಮ್ಮಗ ಇಬ್ಬರು ಫಸ್ಟ್ ಕೇಕ್ ಕಟ್ ಮಾಡ್ತಾರೆ. ತಡಿ ಚಲ್ ಫೋಟೋ ತೆಗೆದು ನಡಿಯಪ್ಪ. ಅನಿತು ಪಕ್ಕ ನಿಂತ್ಕೋಗ್ಚಿನ. ಆಯ್ತು ತೆಗ್ದೆ. ಅಂದರೆ ತುಂಬ ಜನ ಇತ್ತು. ನಾವೇ ಮಾಡಿದ್ವಿ ಫಸ್ಟೇ ಅವರೆಲ್ಲ ಬರೋಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿಬಿಡೋಣ, ಆಮೇಲೆ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು ಆಗಲೇ ಸ್ವಲ್ಪ ಜನ ಬಂದ್ವಿ, ಸುಮಾರು ಜನ ಕಟ್ ಮಾಡಿಬಿಟ್ಟು ಏರಿಯಾದರಲ್ಲಿ ಹುಡುಗರು ಪಕ್ಕದ ಮನೆಯವರೆಲ್ಲ ಬಂದಿದ್ದರು. ಅವ್ರಿಗೆ ಎಲ್ಲರಿಗೂ ಕೇಕೆಲ್ಲ ಕೊಟ್ಬಿಟ್ಟು ಇವರು ಅವ್ರ ಆಂಟಿಯವರು ಅಂದರೆ ಅಜ್ಜಿಯವರ ಅಕ್ಕ ತಂಗಿಯವರು, ಸರಿ ನಮ್ಮ ತಂಗಿಯವರ ಅತ್ತೆ ಇದ್ದಾರಲ್ಲ ಅವ್ರ ಅತ್ತೆಯವ್ರ ಅಕ್ಕ ತಂಗಿಯವರು, ಅವರು ರಿಲೇಷನ್ನು. ಇಲ್ಲಿಗೆ ಕೇಕ್ ಕಟ್ ಮಾಡಿ ಮುಗೀತು. ಎಲ್ಲರೂ ಊಟಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ತುಂಬ ಜನ ಬಂದಿದ್ದರು, ಒಳಗಡೆ ಎಲ್ಲ ಕೂತಿದ್ರು. ಮತ್ತು ಅವ್ರ ಅಪ್ಪಾಜಿ ಫ್ರೆಂಡ್ ಕೂಡ ಎಲ್ಲ ಹೊರಗಡೆ ಎಲ್ಲ ಮೇಲೆ ಮತ್ತು RCC ಮೇಲೆಲ್ಲ ತುಂಬ ಜನ ಹೋಗಿದ್ರು. ಯಾರದು ತಿನ್ನೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಾಪ, ಅವರು ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಹಂಗಾಗಿ ನಾನು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಮಾತ್ರ ಇವ್ರದ್ದು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ಆಗಲೇ ಬೆಳಿಗ್ಗೆ ನಾವು 7:15 ಮನೆ ಬಿಟ್ವಿ. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಇದೆ, ಸ್ಕೂಲಿಗೆ ಕಳಿಸ್ಬೇಕು. ಒಂದಿನ ರಜೆ ಆಗಿದೆ, ಮತ್ತು ರಜೆ ಆದರೆ ಮಕ್ಕಳಿಗೆ ಮತ್ತು ಹೋಮ್ವರ್ಕು ಕ್ಲಾಸ್ ವರ್ಕ್ ಎಲ್ಲ ಜಾಸ್ತಿ ಪೆಂಡಿಂಗ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾವು ಬಂದ್ವಿ. ಇದು ಗುಲಾಬಿ ಹೂವು ನಮ್ಮ ತಂಗಿಯವ್ರ ಅತ್ತೆ. ನಾವಿನ್ನೇನು ಬಸ್ ಹತ್ತಬೇಕು ಅಂತ ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ಮತ್ತೆ ಕಿತ್ಕೊಟ್ಬಿಟ್ರು, ತಗೊಂಡು ಮುಡ್ಕೊಂಡು ಹೋಗು ಅಂತಂದು ಹೇಳ್ಬಿಟ್ಟು. ಚೆನ್ನಾಗಿತ್ತು ಕಲರ್ ಮಾತ್ರ. ಆಮೇಲೆ ಬೆಳಗ್ಗೆ ಬೇಗನೆ ಬಂದ್ವಿ ನಾವು. 7:15 ಮನೆ ಬಿಟ್ವಿ. ಅಲ್ಲಿ ಅಷ್ಟು ಬೇಗ ಮಕ್ಕಳನ್ನ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿ ಕರ್ಕೊಂಬರೋಕ್ಕೆ ಮತ್ತು ಬಸ್ಸಲ್ಲಿ ಬರೋದು ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಂದ್ವಿ. ಇವನು ಬರ್ತಾ ಬಸ್ಸಲ್ಲಿ ಇನ್ನೇನು ಬಸ್ ಇಳಿಬೇಕು ಅಂತಂದು ಸ್ಟಾಪ್ ಅಂತೂ ಆವಾಗಲೇ ವಾಂತಿ ಮಾಡ್ಕೊಂಬಿಟ್ಟ. ಇವಾಗ ಇನ್ನೇನು ಅಲ್ಲೂ ಸ್ನಾನ ಮಾಡಿಲ್ಲ, ಇಲ್ಲಿ ಮಾಡ್ಕೊಂಡ್ರಾಯ್ತು ಅಂತ ಇಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಹಾಗೆ ಬೆಳಗ್ಗೆ ಬಂದರೆ ತಿಂಡಿ ಮಕ್ಕಳಿಗೆ ಲೇಟಾಗಿಬಿಡುತ್ತೆ ಅಂತೇಳಿ ನಮ್ಮ ಮನೆಯವರಿಗೆ ನಮ್ಮ ಯಜಮಾನ್ರಿಗೆ ಇಡ್ಲಿ ತಂದಿರೋಕ್ಕೆ ಹೇಳಿದ್ದೆ. ಇಡ್ಲಿ ಮತ್ತು ಮ್ಯಾಗಿ ಪ್ಯಾಕೆಟ್ ತಂದಿಡ್ರಿ ಅಂತ. ಇಡ್ಲಿ ಮತ್ತು ಬಾಕ್ಸಿಗೆ ಆಗುತ್ತೆ ಮಧ್ಯಾಹ್ನ ಸ್ಕೂಲಿಗೆ. ಮ್ಯಾಗಿ ಬೇಕಾದ್ರೆ ಇವಾಗ ಮಾಡಿಕೊಡ್ಬೋದು ಅಂತ. ಮಧ್ಯಾಹ್ನ ಮ್ಯಾಗಿ ಎಲ್ಲ ತಿನ್ನೋಕ್ಕೆ ಸರಿ ಹೋಗಲ್ಲ, ಹಾಗಾಗಿ ತರಿಸಿದ್ದೆ. ಆದರೆ ಹೋಗ್ಬೇಕಾದ್ರೆ ನಮ್ಮ ಅತ್ತೆಗೆ ಹೇಳಿದ್ದೆ, ನಾನು ಬರೋದಿನ ಸ್ವಲ್ಪ ದೋಸೆ ನೆನೆಸ್ಬಿಡ್ರಿ, ಬೆಳಗ್ಗೆ ಬಂದರೆ ಮತ್ತೇನು ತಿಂಡಿ ಬೇಗ ಮಾಡೋಕ್ಕಾಗಲ್ಲ ಅಂತ ದೋಸೆ ನೆನೆಸಿಟ್ರಿ ಅಂತ ಹೇಳಿದ್ದೆ. ಅವರು ನೆನೆಸಿಟ್ಟು ರುಬ್ಬಿಟ್ಟಿದ್ದಾರೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಅವರು ಏನು ಮಾಡಿದ್ರು, ಇಡ್ಲಿ ತೊಗೊಂಬಂದರು. ಇನ್ನೇನು ಮಾಡೋದು, ಇಡ್ಲಿ ಬಾಕ್ಸಿಗೆ ಇಟ್ಬಿಟ್ಟು ತಿನ್ನೋದಕ್ಕೆ ದೋಸೆ ಕೊಟ್ಟೆ. ದೋಸೆಗೆ ಚಟ್ನಿ ಮಾಡಬೇಕಿತ್ತು. ಆ ಚಟ್ನಿ ಮಾಡೋಕ್ಕೂ ಟೈಮ್ ಆಗಲಿಲ್ಲ. ಏನು ಇಡ್ಲಿ ಸಾಂಬಾರು ತಂದಿದ್ರಲ್ಲ ನಮ್ಮ ಯಜಮಾನ್ರು, ಇಡ್ಲಿಗೆ ಹೋಟೆಲಲ್ಲಿ ತಂದಿದ್ರಲ್ಲ ಅದೇ ಸಾಂಬಾರಿಗೆ ದೋಸೆ ಕೊಟ್ಟೆ. ಇಬ್ಬರು ದೋಸೆ ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಇಡ್ಲಿ ಅದು ತಗೊಂಡು ಹೋದರು.
ಈ ಹೂವು ಬಂದುಬಿಟ್ಟು ತಂಗಿ ಇದೆಲ್ಲ ಅವ್ರ ಆಂಟಿ ಅವ್ರ ಮನೆ ಹತ್ರದ್ದು ಸುಮಾರು ಹೂವು ಇತ್ತು. ಕಿತ್ಕೊಟ್ರು, ದೊಡ್ಡದಾಗಿ ಹೂವು ಬಿಡ್ತು. ಅವರು ಅಷ್ಟೇ ಬರುವಾಗ ಅವ್ರ ಮನೆ ಮುಂದೆನೇ ಬಸ್ ನಿಲ್ಲಿಸೋದು, ಸ್ಟಾಪ್ ಕೊಡೋದು. ಅಲ್ಲಿ ನಿಂತಿದ್ದಾಗ ಅವರು ಕೇಳಿದೆ, ಒಂದು ಕೊಟ್ಟರು ಅವರು. ನಾನು ದೇವ್ರಿಗೆ ಮುಡ್ಸೋದು ಚೆನ್ನಾಗಿದೆ ಅಂತ ಹೇಳಿದಕ್ಕೆ ಮತ್ತೆ ಇನ್ನೊಂದು ಹೂವು ಕೊಟ್ಟರು. ಅದು ನನಗೆ ನಮ್ಮ ಅತ್ತೆ ತೋರಿಸ್ತದೆ. ನಮ್ಮ ಅತ್ತೆಗೆ ಈ ಹೂವು ಅಂದರೆ ಎಷ್ಟು ಇಲ್ಲಿದ್ದೆಲ್ಲ ಪ್ರಾಣ ಅವ್ರಿಗೆ. ಹಾಗೆ ನನ್ನ ಮಕ್ಕಳು ದೋಸೆ ಕೂಡ ಒಯ್ಕೊಟ್ಟಾಯ್ತು ಇಬ್ಬರಿಗೂ. ಏನು ಹೋಟೆಲ್ ಸಾಂಬಾರಿತ್ತು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಟ್ಟೆ. ಅದೇ ಸಾಂಬಾರಲ್ಲಿ ಇಬ್ಬರು ದೋಸೆ ತಿನ್ಕೊಂಡ್ರು, ಇಡ್ಲಿ ತಗೊಂಡ್ರು. ಮ್ಯಾಗಿ ಬೇಡ ಅಂತ ಹೇಳ್ದೆ. ಹಾಗಾಗಿ ದೋಸೆ ಇಷ್ಟ ಅಂತ ಅವ್ರು ದೋಸೆ ತಿಂದರು. ಹಾಗೆ ನಮ್ಮ ಮಾವನಿಗೆ ಕೂಡ ಅವರು ತಡ್ಕೊಳ್ಳಲ್ಲ, ತಿಂಡಿ ಸ್ವಲ್ಪ ಲೇಟ್ ಆದರೆ ಟ್ಯಾಬ್ಲೆಟ್ ಎಲ್ಲ ತೊಗೊತಾರಲ್ಲ. ಹಂಗಾಗಿ ನಮ್ಮ ಅತ್ತೆನಿಗೆ ಒಂದೆರಡು ದೋಸೆ ಕೊಟ್ಬಿಟ್ರಿ ಅವ್ರಿಗೆ. ನಾನು ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬರ್ತೀನಿ, ಟೈಮ್ ಆಗ್ಬಿಡ್ತು ಅಂತಂದು ಹೇಳ್ಬಿಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮಗನಿಗೆ ಕರ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಅವರು ಕೂಡ ಒಂದೆರಡು ದೋಸೆ ಒಯ್ದು ಕೊಡ್ತಾಯಿದ್ರು ನಮ್ಮ ಮಾವನಿಗೆ. ನಮ್ಮದು ಟೈಮ್ ಆಯಿತು ಅಂತಾಗಲೇ 9:30 ಕರ್ಕೊಂಡೋಗಿ ರೆಡಿ ಆಗ್ತಾಯಿದ್ದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.